ಅಂಜನಪ್ಪ ಸರ್ ಮನೆ, ಕಾರ್ಪೊರೇಟರ್ ಸರ್ ಮನೆ ಮೇಲ್ಗಡೆ ಟಾಪಿಗೆ ಬಂದಿದ್ವಿ. ಟಾಪಲ್ಲಿ ಪ್ಯಾರಾಪಿಟ್ಟಿಂದ ಹಿಡಿದು ಈ ಥರ ಹೆಡ್ ರೂಮ್ಸ್ ಎಲ್ಲ ಮಾಡಿದ್ದೀವಿ ಸರ್. ಪೂರ್ತಿ ಬಬಲ್ಸು ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಪ್ಲೈನ್ ಗೋಡಲ್ಲಿ ಪೇಂಟ್ ಮಾಡಿರೋದಕ್ಕೂ ಟೆಕ್ಸ್ಚರ್ ಆದಮೇಲೆ ಗೋಡೆ ನೋಡೋದಕ್ಕೂ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ಯಾಕಂದರೆ ಇದು ಎಷ್ಟೇ ದೊಡ್ಡ ಮಳೆ ಬರಲಿ, ಎಷ್ಟೇ ದೊಡ್ಡ ಬಿಸಿಲಿರಲಿ, ಗೋಡೆನ ಸೇಫ್ಟಿ ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಗಗನ ಟೆಕ್ಸ್ ವರ್ಕು ತುಂಬ ಚೆನ್ನಾಗಿತ್ತು. ನಾನು ಬೇರೆ ಕಡೆ ಯೂಟ್ಯೂಬಲ್ಲಿ ನೋಡಿದ್ದೆ, ನೋಡಿಬಿಟ್ಟು ಕರೆದೆ. ಆಮೇಲೆ ಕರೆದು ಮಾತಾಡಿದಾಗ ಅವರು ನಾನು ಕದನಹಳ್ಳಿಯಲ್ಲಿರೋದು ನಿಮ್ಗೆ ಗೊತ್ತಿರೋ ಹುಡುಗನೇ ಅಂದ. ಆಸೆ ಪಟ್ಟು ಕಟ್ಟತಕ್ಕಂಥ ಒಂದು ಮನೆ, ಆ ಒಂದು ಮನೆಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದು ಸುಂದರವಾಗಿರಬೇಕು. ಆ ಸುಂದರವಾಗಿರೋಂಥ ಕೆಲಸವನ್ನು ಮಾಡೋಣ ಈ ಸ್ವಾಮಿಯವರು, ಗಗನ ಟೆಕ್ಸ್ಚರ್ ಅವರು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳು, ಧನ್ಯವಾದಗಳು. ಬಬಲ್ ಟೆಕ್ಸ್ಚರು ಸಿಲ್ವರ್ ಕಲರಲ್ಲಿ ನಾವು ಸ್ಯಾಂಪಲ್ನ ಹಾಕೊಂಡಿದ್ದೀವಿ. ಅದ್ರ ಜೊತೆಗೆ ಬೇರೆ ಕಲರಲ್ಲಿ ಈ ಥರ ಕಾಣಿಸುತ್ತೆ, ವೈಟಲ್ಲಿ ಈ ಥರ ಕಾಣಿಸುತ್ತೆ. ಮತ್ತು ಕ್ರಿಯೇಟಿವಿಟಿ ಟೆಕ್ಸ್ಚರಲ್ಲಿ ಇದು ಇದೆ. ಮತ್ತು ಈ ಥರ ಸ್ಟೆನ್ಸಿಲ್ ವರ್ಕು, ಅದೇ ನವಿಲ್ಗರಿ ಥರ ಮಾಡಿದ್ದೀವಿ ಸರ್. ಡೂಪ್ಲೆಕ್ಸ್ ವಾಲಲ್ಲಿ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ ಸರ್ ಅದು. ಮತ್ತು ಅದ್ರ ಜೊತೆಗೆ ಇದು ಮಂಡಲ ಡಿಸೈನು ಜೊತೆ ಸೇರ್ ಮಾಡಿದ್ದೀವಿ. ಇದು ನೋಡಿ ಸರ್, ಎಷ್ಟು ಅಫಿಷಿಯಲಾಗಿ ಕಾಣುತ್ತೆ ನೋಡಿ ಸರ್. ಇದು ಡೂಪ್ಲೆಕ್ಸ್ ವಾಲ್ ಆಗ್ಬೋದು, ಟೇರ್ ಕೇಸ್ ಆಗ್ಬೋದು ಸರ್. ಸ್ಟಿಕ್ಕರ್ಗಿಂತ ಇದು ಟೆಕ್ಸ್ಚರ್ ಮೆಟೀರಿಯಲಲ್ಲಿ ಮಾಡಿದ್ರೆ ಅದೇ ಕ್ರ್ಯಾಕ್ ಅವಾಯ್ಡ್ ಆಗುತ್ತೆ ಅಂತ ಹೇಳಿದ್ನಲ್ಲ ಸರ್, ಏರ್ ಕ್ರ್ಯಾಕ್ ಅವಾಯ್ಡಿಂಗ್ ಆಗುತ್ತೆ ಇದು ಸರ್. ಟೆಕ್ಸ್ಚರ್ ಮಾಡಿದ್ರೆ ಕೆಳಗಡೆಯಿಂದ ಮೇಲ್ಗಡೆವರು ಎಷ್ಟು ಅಂದವಾಗಿ ಕಾಣಿಸ್ತಾ ಇದೆ. ಇಲ್ಲಿ 2 ಡಿಸೈನ್ ಮಾಡಿದ್ದೀವಿ ಸರ್. ವಿಂಡೋ ಬಾರ್ಡ್ರಿಗೆ, ಈ ಕಡೆ ಬಾರ್ಡ್ರಿಗೆ ಒಂದು, ಆ ಕಡೆ ಬಾರ್ಡ್ರಿಗೆ ಒಂದು. ವಾಲೆಲ್ಲ ಸಿಂಗಲ್ ಲೀಫ್ ಅಂತ ಕರಿತೀವಿ. ಆ ಸಿಂಗಲ್ ಎಲ್ಲ ಮಾಡಿರೋದು ಎಷ್ಟು ಸಖತ್ತಾಗಿ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ಇದು ರೋಲರ್ ಟೆಕ್ಸ್ಚರು, ಪಕ್ಕದಲ್ಲಿ ಪ್ಲಸ್ ಟೆಕ್ಸ್ಚರು, ಅದ್ರ ಜೊತೆಗೆ ರೈನ್ ಡ್ರಾಪ್ ಟೆಕ್ಸ್ಚರ್ ಆ ಕಡೆ ಮಾಡಿದ್ದೀವಿ. ಈ ಮನೆ ಒಳಗಡೆ ಡೂಪ್ಲೆಕ್ಸ್ ವಾಲು ನಾವು ಬ್ರಿಕ್ಸ್ ಥರ ಮಾಡಿದ್ದೀವಿ. ಇದು ಟಿವಿ ಯೂನಿಟ್ಗೆ ಮಾಡಿದ್ದಾರೆ ನೋಡಿ ಸರ್. ಕಲ್ಲು ಹಾಕೋ ಬದಲು ನಾವು ಟೆಕ್ಸ್ಚರಲ್ಲೇ ಬ್ರಿಕ್ಸ್ ಟೆಕ್ಸ್ಚರ್ ಮಾಡಿದ್ದೀವಿ. ಇದನ್ನ ಪೇಂಟ್ ಆಗಿಲ್ಲ. ಪೇಂಟ್ ಆದರೆ ನಿಮಗೆ ಕಲ್ಲಿನ ಥರ ಕಾಣಿಸುತ್ತೆ ಸರ್, 100% ನಿಮಗೆ ಸರ್. ನೋಡಿ, ಈ ಮನೆಗೆ 2 ಡಿಸೈನ್ ಮಾಡಿದ್ದೀವಿ. ಬ್ಯಾಂಡ್ ಎಲ್ ಸೇಪ್ ಬಂದ್ಬಿಟ್ಟು ರೋಲರ್ ಟೆಕ್ಸ್ಚರು, ಮತ್ತು ಮೇಲಿಂದ ಕೆಳಗಡೆವರೆಗೂ ಹಾರಿಜಾಂಟಲ್ ಟೆಕ್ಸ್ಚರ್ ಡಿಸೈನ್ನ ಮಾಡಿದ್ದೀವಿ ಸರ್. ಮನೆ ಚಿಕ್ಕದಿರಲಿ ದೊಡ್ಡದಿರಲಿ, ಪಿ ಜಿ ಆಗ್ಬೋದು, ಹಳೆ ಕಾಂಪ್ಲೆಕ್ಸ್ಗಳು, ತುಂಬ 30 ವರ್ಷದ ಮನೆ, 40 ವರ್ಷದ ಮನೆ, ಹೊಸ ಮನೆ, ಅದ್ರ ಜೊತೆಗೆ ಹಳೆ ಮನೆಗಳ್ನು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಇವಾಗ ನಿಮಗೆ ತೋರಿಸಿದ್ದೀವಿ ಒಂದು ಮನೆ ಹೇಗಿದೆ, ಯಾವ ಥರ ಬಬಲ್ ಟೆಕ್ಸ್ಚರ್ ಮಾಡಿದ್ದೀವಿ ಅಂತ. ಈಗ ಅದ್ರ ಜೊತೆಗೆ ಆರ್ಚಿ ಕಾಂಕ್ರೀಟ್ ಟೆಕ್ಸ್ಚರ್ನು ನೋಡಿದ್ರಿ, ಈ ಥರ ಕಲರ್ಫುಲ್ ಆಗಿರೋಂಥ ಟೆಕ್ಸ್ಚರ್ಗಳ್ನ ನೋಡಿದ್ರಿ. ಸಾವಿರಾರು ಡಿಸೈನ್ಗಳು ನಮ್ಮಲ್ಲಿದೆ. ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ, ಯಾವುದೇ ತಾಲೂಕಾದ್ರೂ ನಾವು ಬಂದು ವರ್ಕ್ ಮಾಡಿಕೊಡ್ತೀವಿ. ನಮ್ಮ ವರ್ಕ್ಗೆ ಆಗಷ್ಟು ನಾವು ಮೆಟೀರಿಯಲ್ನ ಸ್ಟಾಕ್ ಮಾಡ್ಕೊಂಡಿರ್ತೀವಿ. ನಾವು ಮಾಡೋಂಥ ಬ್ರ್ಯಾಂಡು ಲೆನೋವೋ ಇದೆ, A1 ಇದೆ, ಸುಪ್ರೀಮ್ ಇದೆ, ಅದ್ರ ಜೊತೆಗೆ ಬಿರ್ಲಾ ಬ್ರ್ಯಾಂಡ್ ಇದೆ ಸರ್. ಇದು ಬೆಂಗಳೂರು ಬನಶಂಕರಿ 2nd ಸ್ಟೇಜು, ಕದ್ರನಹಳ್ಳಿ ಸರ್ಕಲ್ಲು, ಮಹೇಶ್ವರಮ್ಮ ದೇವಸ್ಥಾನ ಸರ್ಕಲಲ್ಲಿ ಬಂದು ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ಇಲ್ಲಿ ನಮ್ಮ ಸ್ಟೋರು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿ ರವಿಕಿರಣ್, ನವರ ಟಿವಿಗೆ ಸ್ವಾಗತ. ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ, ನಾನಿವತ್ತು ಪದ್ಮನಾಭನಗರದಲ್ಲಿದ್ದೀನಿ. ನೀವು ಹಿಂದ್ಗಡೆ ನೋಡ್ತಿರ್ಬೋದು ನಮ್ಮ ಹೆಮ್ಮೆಯ ಕಾರ್ಪೊರೇಟರ್ ಅಂಜನಪ್ಪ ಅವ್ರ ಮನೆ ಹತ್ರ ಇದ್ದೀನಿ ನಾನು. ಅಂದರೆ ಇಲ್ಲಿ ಗಗನ ಟೆಕ್ಸ್ಚರ್ ಅವರು ತುಂಬ ಅದ್ಭುತವಾದ ವರ್ಕ್ ಮಾಡಿದ್ದಾರೆ. ಇದು ಬೃಹದಾಕಾರವಾದ ಮನೆ ನೋಡ್ತಿರ್ಬೋದು. ಹಿಂದೆ ದೊಡ್ಡ ಮನೆಗೆ ಒಂದು ಚಂದವಾದಂಥ ಟೆಕ್ಸ್ಚರ್ ವರ್ಕ್ ಮಾಡಿದ್ದಾರೆ. ಜೊತೆಗೆ ನಮ್ಮ ಸಾಹೇಬ್ರ ಬಗ್ಗೆ ಹೇಳ್ಬೇಕಂದ್ರೆ, ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಸುಮಾರು 1995ರಿಂದ ಈ ರಾಜಕೀಯ ಫೀಲ್ಡಲ್ಲಿದ್ದಾರೆ. ಜೊತೆಗೆ ಸತತವಾಗಿ 2 ಬಾರಿ ಕೂಡ ಕಾರ್ಪೊರೇಟರಾಗಿ ಇಲ್ಲಿ ಗೆದ್ದಿದ್ದಾರೆ. ನೋಡೋಣ ಅವ್ರ ಬಾಯಿಂದ ಕೇಳೋಣ ಗಗನ ಟೆಕ್ಸ್ಚರ್ ವರ್ಕು ಯಾವ ರೀತಿ ಇತ್ತು ಅಂತ. ಸರ್ ನಮಸ್ಕಾರ ಸರ್. ಗಗನ ಟೆಕ್ಸ್ ವರ್ಕು ತುಂಬ ಚೆನ್ನಾಗಿತ್ತು. ನಾನು ಬೇರೆ ಕಡೆ ಯೂಟ್ಯೂಬಲ್ಲಿ ನೋಡಿದ್ದೆ, ನೋಡಿಬಿಟ್ಟು ಕರೆದೆ. ಆಮೇಲೆ ಕರೆದು ಮಾತಾಡಿದಾಗ ಅವರು ನಾನು ಕದನಹಳ್ಳಿಯಲ್ಲಿರೋದು ನಿಮ್ಗೆ ಗೊತ್ತಿರೋ ಹುಡುಗನೇ ಅಂದ. ಕರೆದೆ. ನಾನು ನಮ್ಮ ಬಿಲ್ಡಿಂಗ್ಗೆ ಚೆನ್ನಾಗಿ ಮಾಡಿಕೊಡ್ಬೇಕಪ್ಪ ಪೇಂಟು ಅದು ಸ್ಟ್ರಕ್ಚರ್ ಅಂತ ಕೇಳಿದಾಗ ಅವರು ಆಯ್ತಣ್ಣ ನಾನು ಮಾಡಿಕೊಡ್ತೀನಿ, ಒಂದು ಸಾರಿ ನನ್ನ ಕೆಲಸ ನೋಡಿ ಅಂತೇಳಿ ಸ್ವಾಮಿ ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಆದಮೇಲೆ ತುಂಬ ಅದ್ಭುತವಾಗಿ ಮಾಡಿದ್ದಾನೆ ಕೆಲಸ ಮಾತ್ರ. ನಮ್ಮ ಇಂಜಿನಿಯರು ಸಹಿತ ಹೇಳಿದ್ರು, ನಾನಿನ್ನು ಬರೋಂಥ ಬಿಲ್ಡಿಂಗ್ಗಳೆಲ್ಲ ನಾನು ನಿಮ್ಮ ಸ್ವಾಮಿಗೆ ಕೊಡ್ತೀನಿ, ಒಳ್ಳೆ ಕೆಲಸ ಮಾಡಿದ್ದಾರೆ, ಮತ್ತು ಒಳ್ಳೆ ಹುಡುಗರು ಇದ್ದಾರೆ ಅವ್ರ ಹತ್ರ. ಸೊ ಹಾಗಾಗಿ ಇಂಥವ್ರಿಗೆ ಕೊಟ್ಟರೆ ನಾವು ಇಷ್ಟು, ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಪಟ್ಟು ಕಟ್ಟತಕ್ಕಂಥ ಒಂದು ಮನೆ, ಆ ಒಂದು ಮನೆಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದು ಸುಂದರವಾಗಿರಬೇಕು. ಆ ಸುಂದರವಾಗಿರೋಂಥ ಕೆಲಸವನ್ನು ಮಾಡೋಣ ಈ ಸ್ವಾಮಿಯವರು, ಗಗನ ಟೆಕ್ಸ್ಚರ್ ಅವರು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳು, ಧನ್ಯವಾದಗಳು. ನಾನು ಕೊಡೋ ದುಡ್ಡು ಅವ್ರಿಗೆ ಖರ್ಚಾಗ್ಬಿಡುತ್ತೆ, ಅವ್ರು ಮಾಡೋ ಕೆಲಸ ನನಗೆ ಉಳಿಯುತ್ತೆ. ಸೊ ಹಂಗಾಗಿ ಆ ಕೆಲಸ ತುಂಬ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ನನ್ನ ಒಂದು ಫ್ರೆಂಡ್ ಸರ್ಕಲಲ್ಲಿ ಯಾವುದೇ ಒಂದು ಕೆಲಸ ಬಂದರೂ ನಾನು ಸ್ವಾಮಿಗೆ ಕರೆದು ಕೆಲಸ ಕೊಡ್ತೀನಿ. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ನೋಡೋಣ ವೀಕ್ಷಕರೇ, ಈ ಮನೆಯಲ್ಲಿ ಅಂದರೆ ಸರ್ ಮನೆಯಲ್ಲಿ ಯಾವ ರೀತಿಯೆಲ್ಲ ವರ್ಕ್ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೀಕ್ಷಕರೇ, ಗಗನ ಟೆಕ್ಸ್ಚರ್ ಅವರು ಸಣ್ಣ ಪುಟ್ಟ ಮನೆ ಜೊತೆಗೆ ದೊಡ್ಡ ಮನೆಗೂ ಕೂಡ ಮಾಡಿದ್ದಾರೆ. ಅಂದರೆ ನಮ್ಮ ಪದ್ಮನಾಭನಗರದ ಕಾರ್ಪೊರೇಟರ್ ಮನೆಗೆ ಟೆಕ್ಸ್ಚರ್ ವರ್ಕ್ ಮಾಡಿದ್ದಾರೆ, ಬಬಲ್ ಟೆಕ್ಸ್ಚರ್ ವರ್ಕು. ಫುಲ್ ಸುತ್ತ ನೋಡ್ತಿರ್ಬೋದು ದೊಡ್ಡ ಬಿಲ್ಡಿಂಗಲ್ಲಿ. ಆ ಬಿಲ್ಡಿಂಗ್ ಟೋಟಲ್ ಟೆಕ್ಸ್ಚರ್ ವರ್ಕ್ ಮಾಡಿದವರು ಇವರೇ.
ಇದಿಷ್ಟೇ ಅಲ್ಲ, ನಿಮ್ಮ ಮನೆ ಯಾವುದೇ ಇರಲಿ ಗುರು, ಹಳೆ ಮನೆ ಇರಲಿ ಹೊಸ ಮನೆ ಇರಲಿ, ಅದಕ್ಕೆ ಅಂದ ಚಂದ ಬೇಕು ಅಂದರೆ ಗಗನ ಟೆಕ್ಸ್ಚರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೋಡೋಣ, ನಮ್ಮ ಜೊತೆ ಇವತ್ತು ಗಗನ ಟೆಕ್ಸ್ಚರ್ ವತಿಯಿಂದ ಸ್ವಾಮಿ ಸರ್ ಇರ್ತಾರೆ, ಸಂಪೂರ್ಣ ಮಾಹಿತಿ ಹೇಳ್ತಾರೆ. ಅವ್ರು ನಮ್ಮ ಅವರ ಟಿವಿ ಬರ ಮಾಡಿಕೊಂಡು ಈ ಮನೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಿಮಗೆ, ಯಾವ ರೀತಿ ಎಲ್ಲ ವರ್ಕ್ ಮಾಡಿದ್ದಾರೆ. ಜೊತೆಗೆ ಸರ್ ಹೇಳಿ ಸರ್, ಈಗ ಈ ಮನೆ ಅಂದರೆ ಕಾರ್ಪೊರೇಟರ್ ಮನೆ. ಹಾಂ ಸರ್. ಅಂದರೆ ಈಗ ಸುಮಾರು ದೊಡ್ಡ ದೊಡ್ಡ ಮನೆಗಳು, ಕಾಲೇಜ್ಗಳೆಲ್ಲ ಮಾಡಿಬಿಟ್ಟಿದ್ದಾರೆ ಸರ್. ಬಳ್ಳಾರಿ, ಇಡೀ ಕರ್ನಾಟಕ ತುಂಬ ಗಗನ ಟೆಕ್ಸ್ಚರ್ ತುಂಬ ಹವಾ ಎಬ್ಬಿಸಿದೆ. ಯಾಕಂದರೆ ಬಳ್ಳಾರಿಯಲ್ಲಿ ಸ್ಕೂಲ್ ಮಾಡಿದ್ದಾರೆ, ಮತ್ತು ತಮಿಳುನಾಡು, ಆಂಧ್ರ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಇವ್ರದ್ದೊಂದು ಚಾಪು ಮೂಡಿಸಿದ್ದಾರೆ. ಅಂದರೆ ಒಂದು ಸಣ್ಣ ಮನೆಗೆ ಹೋಗ್ತಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಹೋಗ್ತಾರೆ, ಕಾಲೇಜ್ಗಳಿಗೆ ಹೋಗ್ತಾರೆ, ಸ್ಕೂಲ್ಗಳಿಗೆ ಹೋಗ್ತಾರೆ. ಟೆಕ್ಸ್ಚರ್ ವರ್ಕ್ ಮಾಡೋಕ್ಕೆ ನೀಟಾಗಿ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಟೆಕ್ಸ್ಚರ್ ವರ್ಕ್ ಇವ್ರ ಹತ್ರ ಇರುತ್ತೆ. ಸರ್, ಈ ಮನೆಗೆ ಸಿಗಬೇಕಂದ್ರೆ ಯಾವ ರೀತಿ ನಿಮಗೆ ಅಪ್ರೋಚ್ ಮಾಡಿದ್ರು ಸರ್? ಸರ್, ನಾನು ಆವಾಗ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಯೂಟ್ಯೂಬ್ ಚಾನಲ್ನ ಸರ್ ನೋಡಿದ್ದಾರೆ. ಟೆಕ್ಸ್ಚರ್ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿತ್ತು. ಇಂಜಿನಿಯರ್ ಸರ್ಗೆ ಮತ್ತು ಬೇರೆಯವ್ರಿಗೆಲ್ಲ ಹೇಳಿದ್ರು. ಸರ್, ನಾನು ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಗಗನ ಟೆಕ್ಸ್ಚರ್ ಆ್ಯಂಡ್ ಡಿಸೈನರ್ ಯೂಟ್ಯೂಬ್ ಚಾನಲ್ನ ನೋಡಿದ್ದಾರೆ ಅವರು. ಅವ್ರ ಮನೆಗೂ ಟೆಕ್ಸ್ಚರ್ ಬೇಕು ಅಂತೇಳಿ ಬೇರೆಯವ್ರಿಗೆಲ್ಲ ಹೇಳಿದರು. ನಮ್ಮ ಚಾನಲ್ ನೋಡಿಬಿಟ್ಟು ಅವರು ನಮ್ಮ ಏರಿಯಾದಲ್ಲಿರೋ ಹುಡುಗ ಅಂತ ಹೇಳಿ ನಮಗೆ ಅವಕಾಶ ಕೊಟ್ಟು ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ ಸರ್. 4 ಸೈಡು ಬಬಲ್ ಟೆಕ್ಸ್ಚರ್ ಏನಿದೆ, ಟೇರ್ ಕೇಸಿಂದ ಹಿಡಿದು ಪ್ಯಾರಾಪಿಟ್ ಎಲ್ಲ ಪೂರ್ತಿ ಫುಲ್ಲು 4 ಸೈಡು ಸೇರಿ, ಮತ್ತು ಮೇಲ್ಗಡೆ ಪ್ಯಾರಾಪಿಟು, 2 ರೂಮ್ಸು, ಪ್ರತಿಯೊಂದು ಟೆಕ್ಸ್ಚರಲ್ಲಿ ಬಬಲ್ ಡಿಸೈನು ಒಂದೇ ಡಿಸೈನ್ ಸಾಕಂತ ಹೇಳಿದ್ರು. ನಾವು ಸುಮಾರು ಡಿಸೈನ್ನ ಸರ್ ಇದು ಚೆನ್ನಾಗಿದೆ ಅಂತ ಹಲವಾರು ಡಿಸೈನ್ನ ಅವ್ರಿಗೆ ಸ್ಯಾಂಪಲ್ ತೋರಿಸಿದ್ವಿ. ಅವರು ಇಷ್ಟಪಟ್ಟಿದ್ದು ಬಬಲ್ ಟೆಕ್ಸ್ಚರ್ನ ಈ ಮನೆಗೆ ಪೂರ್ತಿ ಮಾಡಿದ್ದೀವಿ. ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಓಕೆ ವೀಕ್ಷಕರು, ಇನ್ನೊಂದು ಸರ್ ಮಾತಾಡ್ತಿದ್ರು ಸರ್, ನಾವು ಅಂಜನಪ್ಪ ಸರ್ ಮಾತಾಡುವಾಗ ಹೇಳ್ತಾ ಇದ್ರು, ಏನೋ ತುಂಬಾ ಖುಷಿಯಿಂದ ಮಾತಾಡ್ತಿದ್ರು ಅವ್ರು. ನಾವು ಹೇಳಿ ಟೈಮ್ಗೆ ಮುಗಿಸಿದ್ದಾರೆ, ತುಂಬಾ ಸ್ಪೀಡ್ ವರ್ಕ್ ಇದೆ, ಸೇಫ್ಟಿ ವರ್ಕ್ ಇದೆ, ಅಂದ್ರೆ ಟೆಕ್ನಿಷಿಯನ್ಸ್ ಆ ಥರ ಇದೆ ನಿಮ್ಮ ಗಗನ ಟೆಕ್ಸ್ಚರ್ ಅಂತ ಹೇಳ್ತಿದ್ರು. ನೋಡೋಣ ವೀಕ್ಷಕರೇ, ನೋಡೋಣ ಇದರ ರೇಟ್ ಎಲ್ಲ ಏನಾಗಿದೆ, ಜೊತೆಗೆ ಟೆಕ್ಸ್ಚರ್ ವರ್ಕು ಯಾವ ರೀತಿ ಇದೆ, ಫುಲ್ ಮನೆ ತೋರಿಸ್ತೀವಿ ಬನ್ನಿ ಸರ್, ಹೋಗೋಣ. ಓಕೆ ಸರ್. ಸರ್, ಇವಾಗ ನಾವು ಅಂಜನಪ್ಪ ಸರ್ ಮನೆ, ಕಾರ್ಪೊರೇಟರ್ ಸರ್ ಮನೆ ಮೇಲ್ಗಡೆ ಟಾಪಿಗೆ ಬಂದಿದ್ವಿ. ಟಾಪಲ್ಲಿ ಪ್ಯಾರಾಪಿಟಿಂದ ಹಿಡಿದು ಈ ಥರ 2 ರೂಮ್ಸ್ ಎಲ್ಲ ಮಾಡಿದ್ದೀವಿ ಸರ್. ಪೂರ್ತಿ ಬಬಲ್ಸು ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಪ್ಲೈನ್ ಗೋಡೆಲ್ಲಿ ಪೇಂಟ್ ಮಾಡಿರೋದಕ್ಕೂ ಟೆಕ್ಸ್ಚರ್ ಆದಮೇಲೆ ಗೋಡೆ ನೋಡೋದಕ್ಕೂ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ಯಾಕಂದರೆ ಇದು ಎಷ್ಟೇ ದೊಡ್ಡ ಮಳೆ ಬರಲಿ, ಎಷ್ಟೇ ದೊಡ್ಡ ಬಿಸಿಲಿರಲಿ, ಗೋಡೆನ ಸೇಫ್ಟಿ ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಗೋಡೆನ ಇದು 2 mm ಥಿಕ್ನೆಸ್ ಇರೋದ್ರಿಂದ ಈಗ ದೊಡ್ಡ ಮಳೆ ಬಂದ್ರೂ ನೀರನ್ನ ಅಬ್ಸರ್ವ್ ಮಾಡಲ್ಲ ಗೋಡೆ. ಮತ್ತು ಬಿಸಿಲುಗಾಲಕ್ಕೆ ಗೋಡೆ ಒಣಗಿ ಹೀಟಾಗಿ ಬಂದ್ಬಿಟ್ಟು ಕ್ರ್ಯಾಕ್ಸು ಅವಾಯ್ಡ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅದ್ರ ಜೊತೆಗೆ ತುಂಬ ಲುಕ್ಕಾಗಿ ಬಟನ್ಸ್ ಥರ ನೋಡೋದಕ್ಕೆ ಅಂದವಾಗಿ ಕಾಣಿಸುತ್ತೆ. ಈಗ ಪೂರ್ತಿ ನೋಡಿ, ಪ್ಯಾರಾಪಿಟ್ಟಿಂದ ಹಿಡಿದು ಪ್ರತಿಯೊಂದು ವಾಲು, ಮನೆ 4 ಸೈಡು ಎಲ್ಲ ಗೋಡೆಗಳನ್ನು ನಾವು ಬಬಲ್ ಟೆಕ್ಸ್ಚರ್ ಮಾಡಿದ್ದೀವಿ ಸರ್. ಫುಲ್ ನಾವು ಟಾಪಲ್ಲಿ ಇದೀವಿ ವೀಕ್ಷಕರೇ, ನೋಡಿ ಫುಲ್ ಇದೆಲ್ಲ ಬಬಲ್ ಟೆಕ್ಸ್ಚರ್ ಮಾಡಿಸ್ಬಿಟ್ಟವ್ರೆ, ಸಖತ್ತಾಗಿ ಕಾಣಿಸ್ತದೆ. ಜೊತೆಗೆ ಸರ್, ಇದು ಮಳೆ ಬಿಸಿಲು ಕೂಡ ಒಂದು ಯಾವುದೇ ಬಿರುಕು ಬರೋದಾಗ್ಲಿ ಅಥವಾ ಎಷ್ಟೇ ದೊಡ್ಡ ಮಳೆ ಬಂದ್ರೂ ಸರ್, ಗೋಡೆಗೆ ಸೇಫ್ಟಿ ಅಂತ ನಾನು ಹೇಳ್ತಾ ಇಲ್ವಾ ಸರ್, ಎಷ್ಟೇ ದೊಡ್ಡ ಮಳೆ ಬಂದ್ರೂ ಗೋಡೆಗೆ ಒಂದು ಸೇಫ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಅದ್ರ ಜೊತೆಗೆ ಲುಕ್ ಕಾಣಿಸ್ತಾ ಇದೆಯಲ್ಲ ಸರ್, ನೀವೇ ನೋಡ್ತಾ ಇದ್ದೀರಲ್ಲ. ಈಗ ಪ್ಲೈನ್ ಗೋಡೆ ಮೇಲೆ ಪೇಂಟ್ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ. ಈಗ ಪ್ಲೈನ್ ಗೋಡೆ ಮೇಲೆ ಟೆಕ್ಸ್ಚರ್ ಮಾಡಿದಾಗ ಆ ಗೋಡೆ ಎಷ್ಟು ಅಂದವಾಗಿ ಚೆಂದಾಗಿ ಡೆವಲಪ್ ಆಗಿರುತ್ತೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಹೌದು. ಓಕೆ ವೀಕ್ಷಕರು, ನೋಡೋಣ. ಇನ್ನು ಮನೆ ಕೆಳಗಡೆ ಇದೆ, ಫುಲ್ ಟಾಪಲ್ಲಿ ಇದ್ದೀವಿ. ನೋಡಿ ಸರ್, ಯಾವ ರೀತಿ ಮಾಡಿದ್ರು ತೋರಿಸ್ತೀರ ಹೋಗೋಣ. ಬರ್ರಿ ಸರ್, ಎಲ್ಲ ಸುತ್ತಲೂ ನೋಡೋಣ ಬನ್ನಿ ಸರ್. ಪ್ರತಿಯೊಂದು ಜಾಗನೂ ಬಬಲ್ ಟೆಕ್ಸ್ಚರ್ ಮಾಡಿದ್ದೀವಿ. ನೀವು ವೀಕ್ಷಕರಿಗೆ ನೀಟಾಗಿ ತೋರಿಸಿ ನೋಡಿ. ಯಾವ ಜಾಗನೂ ಎಷ್ಟೇ ಚಿಕ್ಕ ಜಾಗ ಇದ್ರೂ ಕೂಡ ನಾವು ಸ್ಪ್ರೇ ಮಾಡಿದ್ದೀವಿ. ಬಬಲ್ ಮಾಡಿ ಬಬಲ್ನ ಫ್ಲಾಟ್ ಮಾಡಿಕೊಟ್ಟಿದ್ದೀವಿ ಸರ್. ಓಕೆ ನೋಡಿ ವೀಕ್ಷಕರ, ಮೇಲ್ಗಡೆ ಮೆಟ್ಲು ಕೂಡ ಮಾಡಿದ್ದಾರೆ. ಯಾವುದೇ ಕೂಡ ಒಂದು ಇಂಚು ಕೂಡ ಗ್ಯಾಪ್ ಇಲ್ಲ ಅಲ್ವಾ ಸರ್? ಬಿಲ್ಡಿಂಗ್ ಸುತ್ತಲೂ 4 ಸೈಡ್ ಏನಿದೆ, ಪ್ಯಾರಾಪಿಟ್ಟು, ಟೇರ್ ಕೇಸು ಎಲ್ಲವನ್ನೂ ಬಬಲ್ ಟೆಕ್ಸ್ಚರ್ ಮಾಡಿದ್ದೀವಿ ಸರ್. ಜೊತೆಗೆ ವುಡ್ಗೂ ಬಬಲ್ ಟೆಕ್ಸ್ಚರ್ಗೂ ಮ್ಯಾಚಿಂಗ್ ಆಗಿದೆ ಸರ್ ಅಲ್ವಾ? ಚೆನ್ನಾಗಿ ಕಾಣುತ್ತೆ. ಮೇಲಾದ್ರೂ ಕೂಡ ಇನ್ನು ಪೇಂಟಿಂಗ್ ಆಗಿಲ್ಲ ಸರ್. ಪೇಂಟಿಂಗ್ ಬಂದರೆ ಕಾಂಬಿನೇಷನ್ ಕರೆಕ್ಟ್ ಆಗಿರ್ತದೆ. ಈಗ ಬಬಲ್ ಹೊಡೆದಿದ್ದೀವಿ. ಬಬಲ್ ಮೇಲೆ ಇನ್ನು ಪೇಂಟಿಂಗ್ ಬಾಕಿ ಇದೆ, ಪೇಂಟಿಂಗ್ ಮಾಡ್ಬೇಕು ಸರ್. ಈ ಮನೆಗೆ ಪರಗೋಲನ್ನು ನಾವು ಟೆಕ್ಸ್ಚರಲ್ಲಿ ಬಬಲ್ ಟೆಕ್ಸ್ಚರ್ ಮಾಡಿದ್ದೀವಿ, ನೋಡ್ಬೋದು ನೀವು. ಇಲ್ಲೂ ಮಾಡಿದ್ರೆ ಸರ್? ಹೌದು ಸರ್. ಈ ಮನೆಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಪರಗೋಲಗೂ ನಾವು ಎಲ್ಲ ಫುಲ್ ಓಪನ್ ಏರಿಯಾ ಏನಿದೆ ಅದೆಲ್ಲ ಫುಲ್ಲು ಟೆಕ್ಸ್ಚರು ಬಬಲ್ ಟೆಕ್ಸ್ಚರ್ ಮಾಡಿದ್ದೀವಿ ಸರ್. ಇದು ಮೀಟಿಂಗ್ ಹಾಲ್ ಪಕ್ಕದಲ್ಲಿ ಒಂದು ಕಾರಿಡಾರ್ ಇದೆ, ಬಾಲ್ಕನಿಲಿ ಸೀಲಿಂಗಿಂದ ಹಿಡಿದು ಪ್ಯಾರಾಪಿಟ್ ಎಲ್ಲ ಪ್ರತಿಯೊಂದೂ ನಾವು ಟೆಕ್ಸ್ಚರ್ ಮಾಡಿದ್ದೀವಿ ಸರ್. ಇನ್ನು ಪೇಂಟಿಂಗ್ ಆಗಿಲ್ಲ. ಪೇಂಟಿಂಗ್ ಆದರೆ ಸೂಪರಾಗಿರ್ತದೆ. ನಮ್ಮ ಕೆಲಸ ಏನಿದೆ ಟೆಕ್ಸ್ಚರ್ ವರ್ಕು, ಎಕ್ಸ್ಟೀರಿಯರ್ ವರ್ಕು ಏನಿದೆ ಬಬಲ್ ಡಿಸೈನು ಪೂರ್ತಿ ಕಂಪ್ಲೀಟ್ ಮಾಡಿದ್ದೀವಿ ಸರ್. ಇದು ನೀವು ನೋಡ್ತಾ ಇರೋದು ಪರ್ಗೋಲ ಸೀಲಿಂಗು ಸರ್. ಕಾರಿಡಾರು, ಬಾಲ್ಕನಿಲಿ ಸೀಲಿಂಗು, ಪರ್ಗೋಲ ಸೀಲಿಂಗು, ವಾಲು ಪ್ರತಿಯೊಂದೂ ವೀಕ್ಷಕರಿಗೆ ತೋರಿಸಿ ಸರ್. ನೋಡಿ, ಇದು ಟೋಟಲಿ ಫುಲ್ ಮನೆ ಹೇಳೋದಲ್ಲ, ಪೇಂಟ್ ಮಾಡ್ಬೇಕು ಆ್ಯಕ್ಚುಲಿ. ಪೇಂಟ್ ಆದ್ಮೇಲೆ ಇನ್ನೂ ಅದ್ಭುತವಾಗಿ ಕಾಣುತ್ತೆ ಬಬಲ್ ಟೆಕ್ಸ್ಚರ್ ಸರ್. ಇವಾಗ ನೀವು ನೋಡ್ತಾ ಇರೋದು ಮನೆ ಲೆಫ್ಟ್ ಸೈಡ್ ವಾಲು ಫುಲ್ಲು ಪೂರ್ತಿ ಕಂಪ್ಲೀಟಾಗಿ ಬಬಲ್ ಟೆಕ್ಸ್ಚರ್ ಆಗಿದೆ. ನೋಡಿ, ಮೇಲಿಂದ ಕೆಳಗಡೆವರೆಗೂ ಏನೂ ಬ್ಯಾಲೆನ್ಸ್ ಬಿಟ್ಟಿಲ್ಲ ಸರ್. ಅದ್ರ ಜೊತೆಗೆ ಟೈಲ್ಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ. ತುಂಬ ಗತ್ತ ಕಾಣುತ್ತೆ ಮನೆ.
ಈ ಕಡೆ ಸೈಡ್ ಕೂಡ ಇದೆ ಅಲ್ವಾ ಸರ್? ಹಿಂದೆಗಡೆನೂ ಬಬಲೇ ಸರ್, ಬಬಲ್ ಫುಲ್ ಬಬಲ್ ಪೂರ್ತಿ ಕಂಪ್ಲೀಟ್. ನಾಲ್ಕು ಸೈಡ್ ಕೂಡ ಬಬಲ್ ಟೆಕ್ಸ್ಚರ್ ಮಾಡಿಬಿಟ್ಟಿದ್ದಾರೆ. ಗಗನ ಟೆಕ್ಸ್ಚರ್ ಫುಲ್ ನೋಡಿ. ಆ ಸಜಾ ಬಾರ್ಡ್ರ್ ಒಂದು ಬಾಕಿ ಬಿಟ್ಟಿದ್ದೀವಿ ಸರ್. ಸಜಾ ಬಾರ್ಡ್ರು ಮತ್ತು ಸೈಡ್ ಜಂಪ್ ಬಿಟ್ಟು ಪೂರ್ತಿ ಪ್ಲೈನ್ ವಾಲ್ ಏನಿದೆ, ಹಿಂದೆಗಡೆ ವಾಲು ನೀವು ನೋಡ್ತಾ ಇರೋದು ಸರ್. ಇವಾಗ ಹಿಂದ್ಗಡೆ ವಾಲ್, ಲೆಫ್ಟ್ ಸೈಡ್ ವಾಲ್ ಆಯಿತು ಮತ್ತು ಹಿಂದೆಗಡೆ ವಾಲ್ ಆಯಿತು, ಮತ್ತು ರೈಟ್ ಸೈಡ್ ವಾಲ್ನು ಕೂಡ ನಿಮಗೆ ತೋರಿಸ್ತೀನಿ ಸರ್. ಸರ್ ಇವಾಗ ನಿಮಗೆ ರೈಟು ಲೆಫ್ಟು ಹಿಂದೆಗಡೆ ಎಲ್ಲ ನಿಮಗೆ ತೋರಿಸಿದ್ದಾಯಿತು. ಇವಾಗ ಫ್ರಂಟಲ್ಲಿ ಪ್ರತಿಯೊಂದೂ ಆ ಬ್ಯಾಂಡ್ ಆಗ್ಬೋದು, ಬಾಲ್ಕನಿ ಆಗ್ಬೋದು, ಪರ್ಗೋಲ್ ಆಗ್ಬೋದು, ಪ್ಯಾರಾಪಿಟ್ ಆಗ್ಬೋದು, ಪ್ರತಿಯೊಂದೂ ಈ ಮನೆಗೆ 4 ಸೈಡು ಟೆಕ್ಸ್ಚರಲ್ಲಿ ಬಬಲ್ ಡಿಸೈನ್ನ ಮಾಡಿದ್ದೀವಿ. ಪೇಂಟಿಂಗ್ ಇನ್ನೂ ಬಾಕಿ ಇದೆ. ಪೇಂಟಿಂಗ್ ಆದರೆ ಇನ್ನೂ ಚೇಂಜಸ್ ಆಗುತ್ತೆ ಸರ್. ಇದು ಸರ್ ಕಾರ್ಪೊರೇಟರ್ ಅಂಜನಪ್ಪ ಸರ್ ಮನೆಯಲ್ಲಿ ನೀವು ಬಬಲ್ ಟೆಕ್ಸ್ಚರ್ ನೋಡಿದ್ರಲ್ಲ ಸರ್, ಅದ್ರ ಜೊತೆಗೆ ಇದೆಲ್ಲ ಟೆಕ್ಸ್ಚರೂ ಇರುತ್ತೆ ಕಲರ್ಫುಲ್ಲಾಗಿ. ನೋಡಿ, ಇದು ಒಂದು ಟೆಕ್ಸ್ಚರು ಆರ್ಚಿ ಕಾಂಕ್ರೀಟ್ ಅಂತ ಕರಿತೀವಿ. ಅದ್ರ ಜೊತೆಗೆ ಕ್ರಿಯೇಟಿವಿಟಿ ಟೆಕ್ಸ್ಚರ್ಗಳು ಈ ಥರ ತುಂಬ ಡಿಸೈನ್ಸ್ ಇದೆ. ಕಲರ್ಫುಲ್ ಆದಮೇಲೆ ಈ ಥರ ಬೊಂಬಾಟಾಗಿ ಸಖತ್ತಾಗಿ ಕಾಣಿಸುತ್ತೆ ನೋಡಿ ಸರ್. ಕಲರ್ ಆಗೋಕ್ಕೂ ಮುಂಚೆ ಏನು ಪ್ಲೈನ್ ಆಗಿ ವೈಟಾಗಿ ಕಾಣಿಸ್ತಾ ಇರ್ತದೆ, ಕಲರೆಲ್ಲ ಆದಮೇಲೆ ಈ ಥರ ವಿಭಿನ್ನವಾಗಿ ಕಾಣಿಸೋಕ್ಕೆ ನೋಡಿ. ಇಷ್ಟು ಕಲರ್ಸ್ ಇದೆ, ಇಷ್ಟು ಡಿಸೈನ್ಸ್ ಇದೆ. ಯಾವ ರೀತಿ ಬೇಕಾದ್ರೆ ಕಲರ್ಸ್ ಮಾಡ್ಬೋದಲ್ಲ ಸರ್? ಹೌದು ಸರ್, ಮಾಡ್ಬೋದು ಸರ್. ಮನೆ ಚಿಕ್ಕದಿರಲಿ ದೊಡ್ಡದಿರಲಿ, ಪಿ ಜಿ ಆಗ್ಬೋದು, ಹಳೆ ಕಾಂಪ್ಲೆಕ್ಸ್ಗಳು ತುಂಬ 30 ವರ್ಷದ ಮನೆ, 40 ವರ್ಷದ ಮನೆ, ಹೊಸ ಮನೆ, ಅದ್ರ ಜೊತೆಗೆ ಹಳೆ ಮನೆಗಳ್ನು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಇವಾಗ ನಿಮಗೆ ತೋರಿಸಿದ್ದೀವಿ ಒಂದು ಮನೆ ಹೇಗಿದೆ, ಯಾವ ಥರ ಬಬಲ್ ಟೆಕ್ಸ್ಚರ್ ಮಾಡಿದ್ದೀವಿ ಅಂತ. ಈಗ ಅದ್ರ ಜೊತೆಗೆ ಆರ್ಚಿ ಕಾಂಕ್ರೀಟ್ ಟೆಕ್ಸ್ಚರ್ನು ನೋಡಿದ್ರಿ, ಈ ಥರ ಕಲರ್ಫುಲ್ ಆಗಿರೋಂಥ ಟೆಕ್ಸ್ಚರ್ಗಳನ್ನ ನೋಡಿದ್ರಿ. ಸಾವಿರಾರು ಡಿಸೈನ್ಗಳು ನಮ್ಮಲ್ಲಿದೆ. ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ಯಾವುದೇ ತಾಲೂಕಾದ್ರೂ ನಾವು ಬಂದು ವರ್ಕ್ ಮಾಡಿಕೊಡ್ತೀವಿ. ನಮ್ಮ ವರ್ಕ್ಗೆ ಆಗಷ್ಟು ನಾವು ಮೆಟೀರಿಯಲ್ನ ಸ್ಟಾಕ್ ಮಾಡ್ಕೊಂಡಿರ್ತೀವಿ. ನಾವು ಮಾಡೋಂಥ ಬ್ರ್ಯಾಂಡು ಲೆನೋವೋ ಇದೆ, A1 ಇದೆ, ಸುಪ್ರೀಮ್ ಇದೆ, ಅದ್ರ ಜೊತೆಗೆ ಬಿರ್ಲಾ ಬ್ರ್ಯಾಂಡ್ ಇದೆ. ಕಸ್ಟಮರ್ಗೆ ಯಾವ ಥರ ಕ್ವಾಲಿಟಿಲಿ, ಯಾವ ಥರ ಬ್ರ್ಯಾಂಡಲ್ಲಿ ವರ್ಕ್ ಮಾಡಿಕೊಡ್ಬೇಕು, ಯಾವ ಥರ ಡಿಸೈನ್ ಮಾಡಿಕೊಡ್ಬೇಕು, ಅವೆಲ್ಲ ಡಿಸೈನು ನಾವು ಮಾಡಿಕೊಡ್ತೀವಿ ಸರ್. ಓಕೆ, ಸೂಪರ್ ಸರ್. ಅಂದರೆ ನೀವು ಯಾವುದೇ ಥರ ಅಂದರೆ ಡಿಸೈನ್ ಕಷ್ಟ ನೋಡಿ, ಇಲ್ಲೂ ಹಲವಾರು ಡಿಸೈನ್ಗಳಿದೆ ಸರ್. ಇದೆಲ್ಲ ಪೂರ್ತಿ ನಿಮಗೆ ವೈಟಲ್ಲಿ ತೋರಿಸಿರೋದು. ಯಾವುದೇ ಟೆಕ್ಸ್ಚರ್ ಬಂದ್ರೂ ಈ ಥರ ವೈಟಲ್ಲಿ ಇರುತ್ತೆ. ವೈಟಲ್ಲಿ ಈ ಥರ ಕಾಣಿಸುತ್ತೆ. ಕಲರ್ ಅದೇ ಸರ್, ಇದು ರೈನ್ ಡ್ರಾಪ್ ಟೆಕ್ಸ್ಚರು, ವರ್ಟಿಕಲ್ ಟೆಕ್ಸ್ಚರು ಪ್ಲಸ್ ಡಿಸೈನು, ಹಾರಿಜೆಂಟಲ್ ಟೆಕ್ಸ್ಚರ್ ಡಿಸೈನು, ಇದು ಜಿಗ್ಜಾಗ್ ಡಿಸೈನು. ಇದ್ರ ಕೆಳಗಡೆ ಇರೋಂಥದ್ದು ನೀವು ಏನು ನೋಡ್ತಾ ಇದ್ದೀರಿ, ಇದೆಲ್ಲ ಪೂರ್ತಿ ರೋಲರ್ ಟೆಕ್ಸ್ಚರು. ರೋಲರ್ ಟೆಕ್ಸ್ಚರಲ್ಲಿ ನಿಮಗೆ ಸಾವಿರಾರು ಡಿಸೈನ್ಸ್ ಬರುತ್ತೆ. ಎಲ್ಲ ಥರ ಡೈಗಳು ನಾವು ರೆಡಿ ಮಾಡ್ಕೊಂಡಿರ್ತೀವಿ. ಇಲ್ಲಿ ಕಸ್ಟಮರು ನಮ್ಮ ಸ್ಟೋರಿಗೆ ಬಂದರೆ ಅವ್ರಿಗೆ ಅನುಕೂಲ ಏನಪ್ಪ ಅಂದರೆ, ಅವ್ರ ಮನೆಗೆ ತಕ್ಕಾಗೆ ನಾವು ಡಿಸೈನ್ನ ಸ್ಯಾಂಪಲ್ ಹಾಕಿ ಗೋಡೆ ಮೇಲೆ ತೋರಿಸ್ತೀವಿ ಸರ್. ಗೋಡೆ ಮೇಲೆ ಇಲ್ಲಿ ಸೀಟ್ಗಳಿರುತ್ತೆ. ಇಲ್ಲ ಗೋಡೆ ಮೇಲೆ ನಾವು ಪ್ರಾಕ್ಟಿಕಲ್ ಆಗಿ ನೋಡಬೇಕು, ನಮ್ಮ ಮನೆಗೆ ಯಾವ ಥರ ಡಿಸೈನ್ ಚೆನ್ನಾಗಿರುತ್ತೆ, ನೀವು ಪೌಡ್ರ್ ಮಿಕ್ಸ್ ಮಾಡಿ ಮೆಟೀರಿಯಲ್ನ ಮಿಕ್ಸ್ ಮಾಡಿಕೊಂಡು ಗೋಡೆ ಮೇಲೆ ತೋರಿಸಿ ಸರ್ ಅಂದರೆ ಅವ್ರಿಗೆ ನಾವು ಗೋಡೆ ಮೇಲೆ ಅವ್ರಿಗೆ ಸ್ಯಾಂಪಲ್ನ ತೋರಿಸಿ ಅವ್ರಿಗೆ ಕೆಲಸನ ಓಕೆ ಮಾಡ್ಕೋಬೋದು. ಇದು ಮಾರ್ಬಲ್ ಲುಕ್ಕಲ್ಲಿ ನಿಮಗೆ ಪ್ಲೈನಾಗಿ ವಾಸಬಲ್. ಇದು ನಿಮಗೆ ಟೈಲ್ಸ್ ಯಾವ ಥರ ಇರುತ್ತೆ, ಫುಲ್ ಸ್ಮೂತ್ ಇದೆಯಲ್ಲ ಸರ್? ಸ್ಮೂತಾಗಿ ಯಾವುದೇ ಥರ ರಫ್ ಇರಲ್ಲ ಸರ್, ಕಲ್ಲಿದ್ದಂಗೆ ಇರ್ತದೆ. ಆದರೆ ಕಲ್ಲಲ್ಲ, ಟೆಕ್ಸ್ಚರಲ್ಲಿ ನಾವು ಮಾಡಿರೋದು. ಕಲರ್ಫುಲ್ ಆಗಿದೆ, ಟೆಕ್ಸ್ಚರಲ್ಲೇ ಮಾಡಿರೋದು ಸರ್. ಇದು ಡಿಫ್ರೆಂಟ್ ಟೆಕ್ಸ್ಚರು. ಚಿಕ್ಕ ಚಿಕ್ಕದಾಗಿ ಬಾರ್ಡ್ರ್ ಥರ ಮಾಡಿದ್ರೆ ಯಾವ ಥರ ಇರುತ್ತೆ ಅನ್ನೋದು ವುಡ್ ಥರ ಮ್ಯಾಚ್ ಮಾಡಿದ್ದೀವಿ ಸರ್. ಇದು ಬ್ರಿಕ್ಸು, ಆಲೋ ಬ್ಲಾಕ್ ಬ್ರಿಕ್ಸ್ ಬರುತ್ತಲ್ಲ ಸರ್, ಈ ಥರ ಆಲೋ ಬ್ಲಾಕ್ ಸೈಜು ಬ್ರಿಕ್ಸ್ ಬೇಕು ಅಂದರೆ ಟೆಕ್ಸ್ಚರಲ್ಲಿ ನಾವು ಈ ಥರ. ಇದು ಇನ್ನೂ ಪೇಂಟ್ ಆಗಿಲ್ಲ ಸರ್. ಪೇಂಟ್ ಆದಮೇಲೆ ಈ ಥರ ಸಖತ್ತಾಗಿ ಬರುತ್ತೆ. ವೈಟಲ್ಲಿ ಈ ಥರ ಬರುತ್ತೆ. ಇದು ಬ್ರಿಕ್ಸ್ ಥರ ತೋರಿಸಿದ್ದೀವಿ. ಇದು ಪ್ಲೈನ್ ಟೆಕ್ಸ್ಚರು ಸರ್. ನಿಮಗೆ ಮಾರ್ಬಲ್ ಟೆಕ್ಸ್ಚರ್ ಜೊತೆಗೆ ಬಬಲ್ ಟೆಕ್ಸ್ಚರು ಸಿಲ್ವರ್ ಕಲರಲ್ಲಿ ನಾವು ಸ್ಯಾಂಪಲ್ನ ಹಾಕೊಂಡಿದ್ದೀವಿ. ಅದ್ರ ಜೊತೆಗೆ ಬೇರೆ ಕಲರಲ್ಲಿ ಈ ಥರ ಕಾಣಿಸುತ್ತೆ, ವೈಟಲ್ಲಿ ಈ ಥರ ಕಾಣಿಸುತ್ತೆ. ಮತ್ತು ಕ್ರಿಯೇಟಿವಿಟಿ ಟೆಕ್ಸ್ಚರಲ್ಲಿ ಇದು ಇದೆ. ಮತ್ತು ಈ ಥರ ಸ್ಟೆನ್ಸಿಲ್ ವರ್ಕು, ಈ ಥರ ಎಲೆಗಳ ಡಿಸೈನು, ಅದೇ ನವಿಲ್ಗರಿ ಥರ ಮಾಡಿದ್ದೀವಿ ಸರ್. ಡೂಪ್ಲೆಕ್ಸ್ ವಾಲಲ್ಲಿ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ ಸರ್ ಅದು. ಮತ್ತು ಅದ್ರ ಜೊತೆಗೆ ಇದು ಮಂಡಲ ಡಿಸೈನ್ ಜೊತೆ ಸೇರ್ ಮಾಡಿದ್ದೀವಿ. ಇದು ನೋಡಿ ಸರ್, ಎಷ್ಟು ಅಫಿಷಿಯಲ್ ಆಗಿ ಕಾಣುತ್ತೆ ನೋಡಿ ಸರ್. ಇದು ಡೂಪ್ಲೆಕ್ಸ್ ವಾಲ್ ಆಗ್ಬೋದು, ಟೇರ್ ಕೇಸ್ ಆಗ್ಬೋದು, ಹಾಲಲ್ಲಿ ಮಾಡ್ಬೋದು ಸರ್. ಸ್ಟಿಕ್ಕರ್ಗಿಂತ ಇದು ಟೆಕ್ಸ್ಚರ್ ಮೆಟೀರಿಯಲಲ್ಲಿ ಮಾಡಿದ್ರೆ ಅದೇ ಕ್ರ್ಯಾಕ್ ಅವಾಯ್ಡ್ ಆಗುತ್ತೆ ಅಂತ ಹೇಳಿದ್ನಲ್ಲ ಸರ್. ಏರ್ ಕ್ರ್ಯಾಕ್ ಅವಾಯ್ಡಿಂಗ್ ಆಗುತ್ತೆ. ಇದು ಕ್ರ್ಯಾಕ್ ಅವಾಯ್ಡ್ ಆಗುತ್ತೆ. ಮತ್ತು ವಸ್ತಿ ಮಳೆಗಾಲಕ್ಕೆಲ್ಲ ಒಂದು ಸೇಫ್ಟಿ ಅಂತ ಹೇಳ್ಬೋದು ಸರ್. ಸೇಫ್ಟಿ ಜೊತೆಗೆ ಲುಕ್ಕು ಸರ್. ಟೆಕ್ಸ್ಚರ್ ಮಾಡಿದ್ರೆ ಕೆಳಗಡೆಯಿಂದ ಮೇಲ್ಗಡೆವರು ಎಷ್ಟು ಅಂದವಾಗಿ ಕಾಣಿಸ್ತಾ ಇದೆ. ಇಲ್ಲಿ 2 ಡಿಸೈನ್ ಮಾಡಿದ್ದೀವಿ ಸರ್. ವಿಂಡೋ ಬಾರ್ಡ್ರಿಗೆ, ಈ ಕಡೆ ಬಾರ್ಡ್ರಿಗೆ ಒಂದು, ಆ ಕಡೆ ಬಾರ್ಡ್ರಿಗೆ ಒಂದು. ವಾಲೆಲ್ಲ ಸಿಂಗಲ್ ಲೀಫ್ ಅಂತ ಕರಿತೀವಿ. ಆ ಸಿಂಗಲ್ ಎಲ್ಲ ಮಾಡಿರೋದು ಎಷ್ಟು ಸಖತ್ತಾಗಿ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ಹೌದು ಸರ್. ಇದು ರೋಲರ್ ಟೆಕ್ಸ್ಚರು, ಪಕ್ಕದಲ್ಲಿ ಪ್ಲಸ್ ಟೆಕ್ಸ್ಚರು, ಅದ್ರ ಜೊತೆಗೆ ರೈನ್ ಡ್ರಾಪ್ ಟೆಕ್ಸ್ಚರ್ ಆ ಕಡೆ ಮಾಡಿದ್ದೀವಿ ಸರ್. ಅದೇ ಬೇರೆ, ಇದೇ ಬೇರೆ. ಇದೆಲ್ಲ ಪೇಂಟಿಂಗು ಪೂರ್ತಿ ಕಂಪ್ಲೀಟ್ ಆಗಿತ್ತು. ಇವಾಗ ಪೇಂಟಿಂಗು ಇದು ಇವಾಗ ಶುರು ಮಾಡಿದ್ದಾರೆ. ಪೇಂಟಿಂಗ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಲ್ಲ ಸರ್.
ಈ ಮನೆ ಒಳಗಡೆ ಡೂಪ್ಲೆಕ್ಸ್ ವಾಲು ನಾವು ಬ್ರಿಕ್ಸ್ ಥರ ಮಾಡಿದ್ದೀವಿ. ಇದು ಟಿ ವಿ ಯೂನಿಟ್ಗೆ ಮಾಡಿದ್ದಾರೆ. ಹಿಂಗೆ ಮೇಲೆ ಬಂದರೆ ಡೂಪ್ಲೆಕ್ಸ್ ವಾಲಲ್ಲಿ ಬ್ರಿಕ್ಸ್ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ ಅಂತೇಳಿ ನೋಡಿ ಸರ್. ಕಲ್ಲು ಹಾಕೋ ಬದಲು ನಾವು ಟೆಕ್ಸ್ಚರಲ್ಲೇ ಬ್ರಿಕ್ಸ್ ಟೆಕ್ಸ್ಚರ್ ಮಾಡಿದ್ದೀವಿ. ಇದನ್ನು ಪೇಂಟ್ ಆಗಿಲ್ಲ. ಪೇಂಟ್ ಆದರೆ ನಿಮಗೆ ಕಲ್ಲಿನ ಥರ ಕಾಣಿಸುತ್ತೆ ಸರ್. 100% ನಿಮಗೆ ಬ್ರಿಕ್ಸ್ ಇವಾಗ ಪೇಂಟ್ ಆಗದಿರೇ ಇವಾಗ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಪೇಂಟ್ ಆದಮೇಲೆ ಇನ್ನೂ ಸಖತ್ತಾಗಿ ಬರುತ್ತೆ ಸರ್. ಸರ್ ಇವಾಗ ನೀವು ಇಲ್ಲಿ 2 ಮನೆ ನೋಡಿದ್ರಲ್ಲ ಸರ್, ಫುಲ್ ಫೈನಲ್ ಆಗಿದೆ. ಈಗ ನಮಗೆ ಗಗನ ಟೆಕ್ಸ್ಚರ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನಾವು ಯಾವುದೇ ಏರಿಯಾದಲ್ಲಿ ಹೋಗಿ ವರ್ಕ್ ಮಾಡಿದ್ರು ಕೂಡ ಸರ್, ನಮಗೆ ಒಂದು ಮನೆ ನೋಡಿ, ಒಂದು ಮನೆ ವರ್ಕ್ನ ನೋಡಿ ಇನ್ನೊಂದು ಮನೆ ವರ್ಕ್ ಬರ್ತಾ ಇರ್ತದೆ. ಒಂದು ಏರಿಯಾದಲ್ಲಿ ಒಂದು ಮಾಡಿದ್ವಿ ಅಂದರೆ ಮಿನಿಮಮ್ ಒಂದು 5 ರಿಂದ 6 ಮನೆ ನಾವು ಒಂದು ಏರಿಯಾದಲ್ಲಿ ಕವರ್ ಮಾಡ್ತೀವಿ ಸರ್. ಅಷ್ಟು ನೀಟಾಗಿ ನಮ್ಮ ಗಗನ ಟೆಕ್ಸ್ಚರ್ ಡಿಸೈನರ್ಸು ನೀಟಾಗಿ ವರ್ಕ್ ಮಾಡೋದ್ರಿಂದ ನಮಗೆ ಒಂದು ಹೆಮ್ಮೆ ಇದೆ ಸರ್. ಸರ್ ಈ ಮನೆಯೂ ನಾವೇ ಮಾಡಿರೋದು ಸರ್. ನೋಡಿ ಈ ಮನೆಗೆ 2 ಡಿಸೈನ್ ಮಾಡಿದ್ದೀವಿ. ಬ್ಯಾಂಡ್ ಎಲ್ ಸೇಪ್ ಬಂದ್ಬಿಟ್ಟು ರೋಲರ್ ಟೆಕ್ಸ್ಚರು ಮತ್ತು ಮೇಲಿಂದ ಕೆಳಗಡೆವರೆಗೂ ಹಾರಿಜಾಂಟಲ್ ಟೆಕ್ಸ್ಚರ್ ಡಿಸೈನ್ನ ಮಾಡಿದ್ದೀವಿ. ವೀಕ್ಷಕರೇ ನೋಡಿದ್ರಲ್ಲ, ಇವ್ರದ್ದು ಸಣ್ಣ ಪುಟ್ಟ ಮನೆ ಇರಲಿ, ಅರಮನೆ ಇರಲಿ, ಎಂಥದ್ದೇ ಮನೆ ಇರಲಿ, ಟೆಕ್ಸ್ಚರ್ ವರ್ಕ್ ಮಾಡಿಸಿದ್ರೆ ಮಾತ್ರ ಅದು ತುಂಬ ಸುಂದರವಾಗಿ ಕಾಣುತ್ತೆ ಮನೆ. ನಾನು ಪದೇ ಹೇಳ್ತಿದ್ದೀನಿ, ನಮ್ಮ ಕರ್ನಾಟಕದಲ್ಲಿ ತುಂಬ ಆಲ್ ಓವರ್ ಕರ್ನಾಟಕ ಸುತ್ತಬಿಟ್ಟಿದ್ದಾರೆ. ಜೊತೆಗೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವ್ರ ವರ್ಕು ಪ್ರಾರಂಭ ಆಗಿದೆ. ನೀವು ನೋಡ್ತಿರ್ಬೋದು, ಒಂದು ಏರಿಯಾದಲ್ಲಿ ಒಂದು ಮನೆ ಮಾಡಿದ್ರೆ ಅಕ್ಕಪಕ್ಕ ಮನೆಗಳೆಲ್ಲ ಇವ್ರ ಕಾಂಟ್ಯಾಕ್ಟ್ ಮಾಡಿ ಇವ್ರ ಹತ್ರ ಟೆಕ್ಸ್ಚರ್ ವರ್ಕ್ ಮಾಡಿಸ್ಕೊಂತಾರೆ. ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಮಾಡ್ತಾರೆ. ಆ ಥರ ಟೀಮ್ ವರ್ಕ್ ಇದೆ ಇವ್ರದ್ದು ಸರ್. ನೋಡಿದೀವಿ ಸರ್, ಕಾರ್ಪೊರೇಟರ್ ಮನೆಯಲ್ಲಿ ಮಾಡಿದ್ದೀರಾ. ಸುಮಾರು ಒಂದು ಏರಿಯಲ್ಲಿ ಒಂದು ಮನೆ ಮಾಡಿದ್ರೆ ಅಕ್ಕಪಕ್ಕ ಮನೆಗಳಲ್ಲೂ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮದು ಗಗನ ಟೆಕ್ಸ್ಚರ್ ವರ್ಕ್ ಅನ್ನೋದು ಒಂಥರ ತುಂಬ ಪಬ್ಲಿಕ್ ಆಗ್ತಿದೆ ಅಂತ. ಹೌದು ಸರ್. ತುಂಬ ನಮ್ಮ ಡಿಸೈನರು ಅಷ್ಟು ಚೆನ್ನಾಗಿ ಮಾಡೋದ್ರಿಂದ ನಮಗೂ ಒಂದು ಒಳ್ಳೆಯ ಹೆಸರು, ಅದರಿಂದ ನಮಗೂ ಒಂದು ಹೆಮ್ಮೆ ಇದೆ. ಗಗನ ಟೆಕ್ಸ್ಚರ್ ಡಿಸೈನರ್ಸ್ ಅಂದರೆ ಇವಾಗ ಆಲ್ ಓವರ್ ಕರ್ನಾಟಕ ಬಿಟ್ಟು ಆಂಧ್ರ, ತಮಿಳ್ನಾಡಲ್ಲೂ ಮಾಡೋಂಥ ಅವಕಾಶಗಳೆಲ್ಲ ನಮ್ಗೆ ದೊರಕಿದೆ. ಅದರಲ್ಲೂ ನಮ್ಮ ಪದ್ಮನಾಭ ನಗರ ಕ್ಷೇತ್ರ ನಮ್ಮ ಹೆಮ್ಮೆಯ ನಾಯಕ ಅಂಜನಪ್ಪ ಸರ್ ಮನೆ ಮಾಡೋದಂತೂ ನನಗೆ ತುಂಬ ಖುಷಿ ಕೊಟ್ಟಿದೆ. ಅವ್ರ ಮುಂದೆ ನಾನೇನು ಮಾತಾಡೋಕ್ಕಾಗಲಿಲ್ಲ. ಅವ್ರಿಗೆ ಏನೇ ಹೇಳಿದ್ರು ಕಮ್ಮಿನೇ. ಅವರು ನಾನು ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಕಾಲ್ ಮಾಡಿ, ನಮ್ಮ ಏರಿಯಾ ಹುಡುಗ ನೀನೇ ಮಾಡಬೇಕು, ನಿನಗೆ ಬೇಕಾದ್ರೆ ಟೈಮು ಕೊಡ್ತೀವಿ, ನಿನಗೇನು ಬೇಕು ರೈಟಲ್ಲಿ ಏನು ಹೆಚ್ಚು ಕಮ್ಮಿ ಮಾಡಲ್ಲ, ನೀಟಾಗಿ ನಿನ್ನ ಕೆಲಸ ಇದೆ, ನಿಮ್ಮ ವೀಡಿಯೋಗಳೆಲ್ಲ ನೋಡಿದ್ದೀನಪ್ಪ ಅಂದ್ಬಿಟ್ಟು ಕರೆಸಿ ಮಾತಾಡಿ ಅವ್ರು ಕೆಲಸ ಕೊಟ್ಟಿದ್ದು, ನಾನು ಅವ್ರ ಕೆಲಸ ಮಾಡಿರೋದು ತುಂಬ ಖುಷಿ ಕೊಟ್ಟಿದೆ ಸರ್ ನನಗೆ. ಓಕೆ ಸರ್, ಈಗ ರೇಟ್ ವಿಚಾರಕ್ಕೆ ಬಂದಾಗ ಸರ್ ಏನೆಲ್ಲ ರೇಟ್ ಇದೆ? ಸ್ಕ್ವೇರ್ ಫೀಟ್ ತೊಗೊಂತೀರಾ ಅಥವಾ ಒಂದು ಮನೆಗೆ ಫುಲ್ಲು ಇದು ಮಾಡ್ತೀರಾ ಅಂತ ಯಾವ ರೀತಿ ಮಾಡ್ತೀರಾ ಸರ್? ನಮ್ಮಲ್ಲಿ A1 ಇದೆ, ಲೆನೋವಾ ಇದೆ, ಬಿರ್ಲಾ ಇದೆ. 3 ಬ್ರ್ಯಾಂಡಲ್ಲಿ ಮಾಡಿದ್ರೆ ಬಿರ್ಲಾದಲ್ಲಿ ಪ್ರೈಸು ಜಾಸ್ತಿ ಆಗುತ್ತೆ. ಯಾಕಂದರೆ 25 ರೂಪಾಯಿ ಪರ್ ಸ್ಕ್ವೇರ್ ಫೀಟು ವಿತ್ ಮೆಟೀರಿಯಲ್ಲು, 1000 ಸ್ಕ್ವೇರ್ ಫೀಟು ಮಿನಿಮಮ್ ನಾವು ಕೇಳ್ತೀವಿ ಬಿರ್ಲಾದಲ್ಲಿ. ಅದೇ A1 ಟೆಕ್ಸ್ಚರು ಮತ್ತು ಲೆನೋವಾ ಟೆಕ್ಸ್ಚರು ಇದೆರಡರಲ್ಲೂ ಒಂದೇ ಪ್ರೈಸ್ ಇರುತ್ತೆ. ಅದು ಬಬಲ್ ಆಗಲಿ, ಸ್ಕ್ರಾಚ್ ಆಗಲಿ, ರೋಲರ್ ಆಗಲಿ 22 ರೂಪಾಯಿ ನಾವು ವಿತ್ ಮೆಟೀರಿಯಲ್ಲು. 1000 ಸ್ಕ್ವೇರ್ ಫೀಟು ಮಿನಿಮಮ್ ಸರ್. 1000 ಸ್ಕ್ವೇರ್ ಫೀಟ್ ಮಿನಿಮಮ್ ಇರುತ್ತೆ. ಹೌದು ಸರ್. ವೀಕ್ಷಕರು ನೋಡಿ, ನಿಮಗೆ ಎಕ್ಸ್ಟೀರಿಯರ್ ಇದೆ ಆ್ಯಕ್ಚುಲಿ ಟೋಟಲ್. ಇದು ಎಕ್ಸ್ಟೀರಿಯರ್ ಮಾಡ್ಬೋದು, ಇಂಟೀರಿಯರಲ್ಲಿ ಡೂಪ್ಲೆಕ್ಸ್ ವಾಲಲ್ಲಿ ಮಾಡ್ಬೋದು, ಟೇರ್ ಕೇಸಲ್ಲಿ ಮಾಡ್ಬೋದು, ಕಾರ್ ಪಾರ್ಕಿಂಗಲ್ಲಿ ಮಾಡ್ಬೋದು, ಮೇಲ್ಗಡೆ ಪ್ಯಾರಾಪಿಟ್ ಮಾಡ್ಬೋದು, ಹೆಡ್ ರೂಮ್ಸ್ ಮಾಡ್ಬೋದು. ಟೋಟಲಾಗಿ 4 ಸೈಡು ಟೆಕ್ಸ್ಚರ್ ಮಾಡಿದ್ರೆ ಸೇಫ್ಟಿ ಜೊತೆಗೆ ಲುಕ್ ಇರುತ್ತೆ ಸರ್. ಈಗಿನ ಟ್ರೆಂಡಿಂಗಲ್ಲಿ ಟೆಕ್ಸ್ಚರ್ ಮಾಡದೇ ಇರೋಂಥ ಮನೆಗಳೇ ಇಲ್ಲ. ಪ್ರತಿಯೊಂದು ಚಿಕ್ಕ ಮನೆ ಆಗಲಿ, ದೊಡ್ಡ ಮನೆ ಆಗಲಿ, ಪ್ರತಿಯೊಂದು ಮನೆಯಲ್ಲೂ ಟೆಕ್ಸ್ಚರ್ ಅನ್ನೋದು ಇರುತ್ತೆ. ಅಷ್ಟು ಪಾಪ್ಯುಲರ್ ಆಗಿದೆ ಸರ್. ಓಕೆ ಸರ್, ಈಗ ನೀವು ಸೇಫ್ಟಿ ಅಂತ ಪದ ಹೇಳಿದ್ರಿ, ಯಾವ ರೀತಿ ಸೇಫ್ಟಿ ಇರುತ್ತೆ ಸರ್? ಸೇಫ್ಟಿ ಅಂದ್ರೆ ಹೇಳಿದ್ನಲ್ಲ ಸರ್, ಮಳೆಗಾಲಕ್ಕೆ ಎಷ್ಟೇ ದೊಡ್ಡ ಮಳೆ ಬರಲಿ ಲೀಕೇಜ್ ಪ್ರಾಬ್ಲಮ್ ಸ್ವಲ್ಪ ಅವಾಯ್ಡ್ ಆಗುತ್ತೆ, ಏರ್ ಕ್ರಾಕ್ಸ್ ಅವಾಯ್ಡ್ ಆಗುತ್ತೆ. ಈಗ ಬೇಸಿಗೆಗಾಲಕ್ಕೆ ಗೋಡೆ ಒಣಗಿ ಏರ್ ಕ್ರಾಕ್ಸ್ ಎಲ್ಲ ತುಂಬ ಜಾಸ್ತಿ ಬರೋದ್ರಿಂದ ಆ ಏರ್ ಕ್ರಾಕ್ಸ್ ಅವಾಯ್ಡ್ ಮಾಡೋದಕ್ಕೆ ಟೆಕ್ಸ್ಚರ್ ಮಾಡೋದು ಸರ್. ಓಕೆ ಸೂಪರ್. ಈಗ ಮಳೆ ಬಂದ್ಬಿಟ್ಟು ಬಬಲ್ ಬಂದಿರುತ್ತೆ ಮನೆ, ಅದೆಲ್ಲ ಅವಾಯ್ಡ್ ಮಾಡುತ್ತೆ ಅಂತ. ಈಗ ತುಂಬ 30 ವರ್ಷದ ಮನೆ, 40 ವರ್ಷದ ಮನೆ ಇರುತ್ತೆ, ಮಳೆಗಾಲಕ್ಕೆ ಚಕ್ಕೆ ಥರ ಬರ್ತಾ ಇರುತ್ತಲ್ಲ, ಆ ಥರ ಚಕ್ಕೆ ಥರ ಬರೋದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪ್ರೈಮರ್ ಹೊಡ್ಕೊಂಡು ಅದ್ರ ಮೇಲೆ ಟೆಕ್ಸ್ಚರ್ ಮಾಡಿದ್ರೆ ಹಳೆ ಮನೆಯೂ ಕೂಡ ಹೊಸ ಮನೆ ಥರ ಕಾಣಿಸುತ್ತೆ. ಹಳೆ ಮನೆಗೂ ಮಾಡ್ಬೋದು, ಹೊಸ ಮನೆಗೆ ಮಾಡಿದ್ರೆ ಅದಕ್ಕೆ ಸೇಫ್ಟಿ ಇರ್ತದೆ. ಈಗ ಹೊಸ ಗೋಡೆ ಕ್ರ್ಯಾಕ್ ಬರೋಂಥ ಸಾಧ್ಯತೆ ಇದ್ರೂ ಕೂಡ ಅದು ಅವಾಯ್ಡ್ ಆಗುತ್ತೆ. ಇವಾಗ ಬರೋಂಥದ್ದು ಒಂದು 10 ವರ್ಷ ಆದ್ಮೇಲೆ ಬರ್ಬೋದು, ಇಲ್ಲ ಬರ್ದೇನೆ ಇರ್ಬೋದು. ಆ ಥರ ಒಂದು ಸೇಫ್ಟಿ ಕೊಡುತ್ತೆ ಸರ್ ಟೆಕ್ಸ್ಚರ್. ಸೂಪರ್ ಸರ್. ಸರ್ ಗಗನ ಟೆಕ್ಸ್ಚರು ಗಡಿ ದಾಟಿದೆ ಅಂತ ಹೇಳ್ಬೋದಾ? ಅಂದ್ರೆ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಲ್ಲೂ ಮಾಡ್ತಾ ಇದ್ದೀವಿ ಸರ್. ಫಸ್ಟು ಬನಶಂಕರಿ ಸರೌಂಡಿಂಗ್ ಅಲ್ಲಿ ನಾವು ಮಾಡ್ತಾ ಇದ್ವಿ. ಈಗ ನಮ್ಮ ಗಗನ ಟೆಕ್ಸ್ಚರ್ ಆ್ಯಂಡ್ ಡಿಸೈನರ್ಸ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ವರ್ಕ್ನು ಕೂಡ ನಾವು ಅಪ್ಲೋಡ್ ಮಾಡೋದ್ರಿಂದ ಇವಾಗ ಬಳ್ಳಾರಿ ಒಂದು ವರ್ಕು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ಒಂದು ಸ್ಕೂಲ್ ಮಾಡ್ತಾ ಇದ್ದೀವಿ, ಕಾಲೇಜ್ಗಳು ಮಾಡ್ತಾ ಇದ್ದೀವಿ, PGಗಳು ಮಾಡ್ತಾ ಇದ್ದೀವಿ, ಕಾಂಪ್ಲೆಕ್ಸ್ಗಳನ್ನ ಮಾಡ್ತಾ ಇದ್ದೀವಿ. ಯಾವುದೇ ವರ್ಕ್ ಆದ್ರೂ ನಾವು ವಿಡಿಯೋ ಮಾಡಿ ನಮ್ಮ ಗಗನ ಟೆಕ್ಸ್ಚರ್ ಆ್ಯಂಡ್ ಡಿಸೈನರ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದಾಗ ಆ ವಿಡಿಯೋ ನೋಡಿಕೊಂಡು ತುಂಬ ವರ್ಕ್ ಬರ್ತಾ ಇದೆ. ಈಗ ಆಲ್ರೆಡಿ ನಾವು ತಮಿಳ್ನಾಡು, ಆಂಧ್ರ ಎಲ್ಲ ಕಡೆನೂ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು ಸರ್. ಓಕೆ ಸೂಪರ್ ಸರ್. ಸರ್ ಈಗ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ವೀಕ್ಷಕರೇ ಇವ್ರ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ.
ಜೊತೆಗೆ ನೀವು ಫಸ್ಟ್ ಸರ್ ಇದು ಕೊಟೇಶನ್ ರೀತಿ ಕೊಡ್ತೀರಾ, ಪೇಮೆಂಟ್ ಮೆಥಡ್ ಯಾವ ರೀತಿ ಇರುತ್ತೆ ಅಂತ? ಸರ್ ಕಸ್ಟಮರು ಎಲ್ಲಿಂದ ಕಾಲ್ ಮಾಡಲಿ, ಫಸ್ಟು ನನಗೆ ಸೈಟ್ ಲೊಕೇಶನ್ನು ಸೈಟ್ ಫೋಟೋನ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ಬೇಕು. ಅದು ಅಪ್ರಾಕ್ಸಿಮೇಟು 1000 ಸ್ಕ್ವೇರ್ ಫೀಟ್ ಇದೆಯಾ 1000 ಸ್ಕ್ವೇರ್ ಫೀಟ್ ಒಳಗಡೆ ಇದೆಯಾ ಅನ್ನೋದನ್ನು ತಿಳಿಸ್ಕೊಡ್ಬೇಕು. ಸಾಧ್ಯ ಆದರೆ ನಮ್ಮ ಸ್ಟೋರಿಗೆ ಬಂದರೆ ಅವ್ರಿಗೆ ಸ್ಯಾಂಪಲ್ ಪ್ರಾಕ್ಟಿಕಲ್ ಹಾಕಿ ಈ ಥರ ಬಬಲ್ ಟೆಕ್ಸ್ಚರ್ ಡಿಸೈನ್ ಇರುತ್ತೆ, ಮತ್ತು ರೋಲರ್ ಟೆಕ್ಸ್ಚರ್ ಈ ಥರ ಇರುತ್ತೆ, ಸ್ಕ್ರಾಚ್ ಟೆಕ್ಸ್ಚರ್ ಡಿಸೈನ್ ಈ ಥರ ಇರುತ್ತೆ. ಹಲವಾರು ಕ್ರಿಯೇಟಿವಿಟಿ ಟೆಕ್ಸ್ಚರ್ಗಳು ನಮ್ಮಲ್ಲಿ ಸ್ಯಾಂಪಲ್ಲು ಅವೈಲೇಬಲ್ ಇದೆ. ಅದ್ರ ಜೊತೆಗೆ ಕ್ಯಾಟ್ಲಾಕ್ ಇದೆ. ಈಗ ನಾವು ಅವ್ರ ಸೈಟ್ಗೆ ಹೋಗಿ ನಾವು ಡಿಸೈನ್ ತೋರಿಸಿದ್ರೆ ಕೆಲವೊಂದು ಫೋಟೋಗಳನ್ನ ತೋರಿಸ್ಬೋದು ಹೊರತು ಅದು ಬಿಟ್ಟು ಎಲ್ಲ ಪ್ರತಿಯೊಂದು ಟೂಲ್ಸ್ನ ತಗೋಗಿ ಸುಮಾರು ಸಾವಿರಾರು ಡಿಸೈನ್ನ ಸ್ಯಾಂಪಲ್ ಹಾಕಿ ತೋರ್ಸೋಕ್ಕಾಗಲ್ಲ. ಅವರು ನಮ್ಮ ಸ್ಟೋರ್ ಹತ್ರ ಬಂದರೆ ನಮ್ಮ ಮೆಟೀರಿಯಲ್ ಹೇಗಿದೆ, ಯಾವ ಬ್ರ್ಯಾಂಡಲ್ಲಿ ನಾವು ವರ್ಕ್ ಮಾಡ್ತೀವಿ, ಯಾವ ಥರ ಮಾಡ್ತೀವಿ, ಮೆಟೀರಿಯಲ್ ಬಗ್ಗೆನೂ ಮಾಹಿತಿ ಕೊಡ್ತೀವಿ. ಅದು ಪ್ರಾಕ್ಟಿಕಲಾಗಿ ಡಿಸೈನ್ ಹೇಗಿದೆ ಅನ್ನೋದನ್ನು ಕೂಡ ನಾವು ಸ್ಯಾಂಪಲ್ನ ಹಾಕಿ ತೋರಿಸ್ತೀವಿ. ಓಕೆ, ಸೂಪರ್ ಸರ್. ಸರ್ ಈಗ ನೋಡುವಂಥ ವೀಕ್ಷಕರು ನಿಮ್ಮ ಸ್ಟೋರ್ಗೆ ಬರ್ಬೇಕಂದ್ರೆ ಅಡ್ರೆಸ್ ಯಾವ ರೀತಿ ಬರುತ್ತೆ, ಎಲ್ಲಿ ಬರುತ್ತೆ ಅಂತ? ಸರ್ ಇದು ಬೆಂಗಳೂರು ಬನಶಂಕರಿ ಸೆಕೆಂಡ್ ಸ್ಟೇಜು ಕದರನಹಳ್ಳಿ ಸರ್ಕಲ್ಲು, ಮಹೇಶ್ವರಮ್ಮ ದೇವಸ್ಥಾನ ಸರ್ಕಲಲ್ಲಿ ಬಂದು ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ಇಲ್ಲಿ ನಮ್ಮ ಸ್ಟೋರು. ಓಕೆ ವೀಕ್ಷಕರೇ, ಇದು ಬನಶಂಕರಿ ಕದರನಹಳ್ಳಿ ಹತ್ರ ಇರುವ ಗಗನ ಟೆಕ್ಸ್ಚರು, ಮಹೇಶ್ವರಮ್ಮ ಸರ್ಕಲ್ ಹತ್ರ ಬಂದು ಕದರನಹಳ್ಳಿ ಸರ್ಕಲ್ ಹತ್ರ ಬಂದು ಯಾರನ್ನಾದ್ರು ಮಹೇಶ್ವರಮ್ಮ ಟೆಂಪಲ್ ಹತ್ರ ಕೇಳಿದ್ರೆ ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸು 100 ಮೀಟರ್ ಆಗುತ್ತೆ. ಅಲ್ಲಿಂದ ನೋಡೋರು ಕಾಣುತ್ತೆ ಗಗನ ಟೆಕ್ಸ್ಚರ್ ಅಂತ ಬೋರ್ಡ್ ಇರುತ್ತೆ. ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ. ಯಾರೆಲ್ಲ ಮನೆ ಕಟ್ಟಿಸ್ತಾ ಇದ್ದೀರಾ, ಯಾರೆಲ್ಲ ಮನೆ ಕಟ್ಸಾಗಿದೆ, ಈ ಟೆಕ್ಸ್ಚರ್ ವರ್ಕ್ ಹಾಕೊಳ್ಳೋದ್ರಿಂದ ನಿಮಗೆ ಮನೆ ಸೇಫ್ಟಿ ಆಗಿರುತ್ತೆ. ಜೊತೆಗೆ ಒಂಥರ ಬೂಸ್ಟ್ ಪವರ್ ಇರುತ್ತೆ ಅಂತ ಹೇಳ್ಬೋದು ಸರ್ ಮನೆಗೆ. ಈಗ ಒಂದು ಬಾಡಿ ಸ್ಟ್ರಾಂಗ್ ಆಗಿರಬೇಕು ಅಂದ್ರೆ ಒಳ್ಳೆ ಫುಡ್ ತಿಂತೀವಿ, ಒಳ್ಳೆ ಬಟ್ಟೆ ಹಾಕೊಂತೀವಿ, ಒಳ್ಳೆ ಕಾಲಿಗೆ ಚಪ್ಪಲಿ ಹಾಕೋತೀವಿ. ಅದೇ ಥರ ಒಂದು ಬಾಡಿಗೆ ಇಷ್ಟೊಂದು ಪ್ರಿಪ್ರೇಷನ್ ಇದೆ ಅಂದರೆ ಒಂದು ಗೋಡೆಗೂ ಅಷ್ಟೇ ಪ್ರಿಪ್ರೇಷನ್ ಇರುತ್ತೆ. ಆ ಬಾಡಿಗೆ ಯಾವ ಥರ ಒಂದು ಲುಕ್ಕಾಗಿ ಬಟ್ಟೆ ಹಾಕ್ತೀವಿ ಅದು ಬಟ್ಟೆ ಅಂತಲೇ ಹೇಳ್ಬೋದು ಟೆಕ್ಸ್ಚರು ಗೋಡೆಗೆ. ಓಕೆ, ಸೂಪರಾಗಿ ಕಾಣೋಕ್ಕೆ ಒಂದು ಬಟ್ಟೆ ಥರ ಅಂತ ಹೇಳ್ಬೋದು ಸರ್. ಸರ್ ಇದು ಏನಾದರೂ ಆಫರ್ ಕೊಡ್ತೀರಾ ಸರ್ ನಮ್ಮ ಔರಾ ಟಿವಿ ಚಾನಲ್ ವೀಕ್ಷಕರು? ಯಾಕಂದ್ರೆ ಈಗ ದೀಪಾವಳಿ ದಸರಾ ಮುಗಿದೋಯ್ತು, ದೀಪಾವಳಿ ಇದೆ. ಈಗ ಅಂದ್ರೆ 365 ದಿನ ಇದೇ ಆಫರ್ ಇರುತ್ತೆ ಅಥವಾ ನಮ್ಮ ಔರಾ ಟಿವಿ ವೀಕ್ಷಕರು ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ ಅಂತ? ಸರ್ ಇವಾಗ ಔರಾ ಟಿವಿ ನೋಡ್ಕೊಂಡು ಪ್ರೋಗ್ರಾಮ್ ನೋಡ್ಕೊಂಡು ನಮ್ಗೆ ಯಾರೆಲ್ಲ ಆರ್ಡರ್ ಕೊಡ್ತಾರೆ ಅವ್ರಿಗೆ ನಾನು ₹2 ಕಮ್ಮಿ ಮಾಡ್ಕೊಡ್ತೀನಿ. ₹2 ಕಮ್ಮಿ ಮಾಡ್ಕೊಡ್ತೀನಿ. ಸೂಪರ್ ಸರ್. ನೋಡೋರಲ್ಲ ವೀಕ್ಷಕರೇ, ದಯವಿಟ್ಟು ನಮ್ಮ ಕನ್ನಡಿಗರು, ಯಾಕಂದ್ರೆ ಸುಮಾರು ಒಂದು 12 ವರ್ಷಗಳಿಂದ ಈ ಪ್ರಾಜೆಕ್ಟಲ್ಲಿ ಇದ್ದಾರೆ ಇವರು. ಇವರಂಥವ್ರನ್ನ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂಥ ಸಮಯ. ಥ್ಯಾಂಕ್ ಯು ಸರ್. ನಮ್ಮ ಔರಾ ಟಿವಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅನ್ಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಥ್ಯಾಂಕ್ ಯು.